ಯಾರು ಬೇಕಾದರೂ ಆರ್ಗ್ಯೂ ಮಾಡ್ಬೋದು, ಯಾರು ಬೇಕಾದರೂ ಸಿಚುವೇಶನ್ನಿಂದ ವಾಕೌಟ್ ಮಾಡ್ಬೋದು, ಯಾರು ಬೇಕಾದರೂ ಈಗೋ ಕೋಪ ಅಥವಾ ಹಠಾನ ಸಾಧಿಸ್ಬೋದು. ಆದರೆ ಇದ್ಯಾವುದು ಬೇಡ, ನೆಮ್ಮದಿ ನಮ್ಮವರಿಂದ ದೂರ ಮಾಡುವಂಥ ಯುದ್ಧ ಯಾಕೆ ಅನ್ನುವಂಥ ವೈಸ್ ಡಿಸಿಷನ್ ಆ್ಯಂಡ್ ಆ ಕರೇಜ್ನ ತೊಗೊಂಡು ಬದಲಾವಣೆಯನ್ನು ಬಯಸ್ತಾರಲ್ಲ, ಅವ್ರನ್ನೇ ಪ್ರಪಂಚ ನೆನ್ಪಿಟ್ಕೊಳ್ಳೋದು. ಕೋಪ, ಹಠ ಅಥವಾ ಯಾವುದೇ ಈ ಥರ ಒಂದು ಫೀಲಿಂಗ್ಸ್ನ ಮನಸ್ಸಲ್ಲಿ ಇಟ್ಕೊಂಡಾಗ ನೀವು ಗಮನಿಸ್ಬೋದು, ಮನಸ್ಸು ತುಂಬ ಭಾರ ಅಂತ ಅನಿಸ್ತಾ ಇರುತ್ತೆ. ಅದನ್ನೆಲ್ಲ ಬಿಟ್ಟು ನೆಮ್ಮದಿ ಅಥವಾ ಫ್ರೆಶ್ ಸ್ಟಾರ್ಟ್ನ ಶುರು ಮಾಡೋಣ ಅಂತಂದಾಗ ಮನಸ್ಸು ತುಂಬ ಹಗುರ ಅಂತ ಅನಿಸ್ತಾ ಇರುತ್ತೆ. ಯಾರು ಶುರು ಮಾಡಿದ್ರು, ಯಾರು ಕೋಪ ಮಾಡಿಕೊಂಡ್ರು, ಯಾರು ಹರ್ಟ್ ಮಾಡಿದ್ರು ಅಂತಲ್ಲ, ಯಾರು ಇದನ್ನು ಮುಕ್ತಾಯಗೊಳಿಸಿದ್ರು, ಯಾರು ಒಂದು ಹೆಜ್ಜೆ ಮುಂದೆ ಇಟ್ಟರು ಅನ್ನೋದು ಮಾತ್ರನೇ ಮುಖ್ಯ. ಆ್ಯಂಡ್ ಅಂಥವ್ರಿಗೆ ಬೆಲೆ ಜಾಸ್ತಿ. ವೆಲ್ಕಮ್ ಟು ಡೇ 49 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ಆ್ಯಕ್ಚುಲಾಗಿ ಕಾಫಿ ಜೊತೆ ಬನ್ ಆರ್ಡರ್ ಮಾಡಿದಾಗ ಬರ್ಗರ್ ಬನ್ ಬೈ ಮಿಸ್ಟೇಕ್ ಆರ್ಡರ್ ಮಾಡಿಬಿಟ್ಟಿದ್ದೆ. ಸೊ ಬರ್ಗರೇ ಪ್ರಿಪೇರ್ ಮಾಡೋಣ ಅಂತ ಅದ್ರ ಜೊತೆಗೆ ಪ್ಯಾಟೀಸ್ ಕೂಡ ಆರ್ಡರ್ ಮಾಡಿದೆ. ಪ್ರೀ ಪ್ಲ್ಯಾನ್ಡ್ ಆಗಿರಲಿಲ್ಲ ಅನ್ನೋ ಕಾರಣಕ್ಕೆ ಆರ್ಡರ್ ಮಾಡಿ ಅದನ್ನೇ ಮನೇಲಿ ಪ್ರಿಪೇರ್ ಮಾಡೋವಂತಹ ಪರಿಸ್ಥಿತಿ. ಬಟ್ ತುಂಬಾ ಚೆನ್ನಾಗಿ ಟರ್ನ್ಔಟ್ ಆಗಿತ್ತು. ಆ್ಯಂಡ್ ಒಂದು ಚೇಂಜ್ ಇರಲಿ ಆರ್ಯನ್ಗೋಸ್ಕರ ಅಂತಾನು ಅಂದ್ಕೊಂಡು ಬರ್ಗರ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಲಂಚ್ಗೆ ಅಂತ ನಾನು ಪುಳಿಯೋಗರೆನ ಪ್ರಿಪೇರ್ ಮಾಡಿ ಆ್ಯಂಡ್ ಕ್ಯಾರೆಟ್ನ ಕ್ಯಾರಿ ಮಾಡ್ತಾಯಿದ್ದೀವಿ ಡ್ರೈ ಫ್ರೂಟ್ಸ್ ಜೊತೆಗೆ. ಆರ್ಯನ್ಗೆ ಆ್ಯಂಡ್ ಆರ್ಯನ್ ಫ್ರೆಂಡ್ಸ್ಗೂ ಸೇರಿ ಬರ್ಗರ್ನ ಸ್ನ್ಯಾಕ್ಸ್ಗೆ ಅಂತ ಪ್ರಿಪೇರ್ ಮಾಡಿಕೊಟ್ಟಿದ್ದೆ. ಸೊ ಚೆನ್ನಾಗಿತ್ತು ಅಂತ ಹೇಳ್ದೆ. ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ತೋರಿಸ್ಕೊಡ್ತೀನಿ ಹೇಗೆ ಡೀಟೇಲಾಗಿ ಮಾಡೋದು ಅಂತ. ಲಂಚ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸ್ಕೂಲ್ಗೆ ಹೊರಟೆ. ಇನ್ನು ಜಸ್ಟ್ 2 ಡೇಸ್ ಕೌಂಟ್ ಡೌನ್ ಇತ್ತು ನಮ್ಮ ಆ್ಯನ್ಯುವಲ್ ಡೇಗೋಸ್ಕರ. ಸೊ ಲಾಸ್ಟ್ ಮಿನಿಟಲ್ಲಿ ರಿಹರ್ಸಲ್ಸ್, ರನ್ ಥ್ರೂಸ್ ಆ್ಯಂಡ್ ಪ್ರಿಪರೇಷನ್ಸ್ ಎಲ್ಲ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡಬೇಕಾದ್ರೆ ಯೂಶಲಾಗೆ ನಾನು ಎಳ್ನೀರ ಕುಡ್ಕೊಂಡು ಹೋಗ್ತೀನಿ. ಬಾಡಿನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ರಿಯಲಿ ನನಗೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಯೂಶಲಾಗೆ ನಾನು ಇದನ್ನು ಸ್ನ್ಯಾಕ್ ಆಗೇ ತೊಗೊತಾ ಇರ್ತೀನಿ. ಮನೆಗೆ ಬಂದು ಹೊರಗಡೆ ಹೋಗೋದು ಒಂದು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬಂದು ಅವತ್ತು ಡಿನ್ನರ್ಗೆ ಅಮ್ಮ ಸಾಂಬಾರನ್ನ ಕೊಟ್ಟು ಕಳಿಸಿದ್ರು. ಅದು ಹೇಗೋ ಗೊತ್ತಿಲ್ಲ, ಅದನ್ನು ಶೂಟ್ ಮಾಡೋದನ್ನು ನಾನು ಮಿಸ್ ಮಾಡ್ಕೊಂಡಿದ್ದೀನಿ. ಸೊ ಡಿನ್ನರ್ನ ಮುಗಿಸ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಮನೇಲಿ ಸಣ್ಣ ಪುಟ್ಟ ಕೆಲಸಗಳು ಮಾಡಿಕೊಂಡು ಆವತ್ತಿನ ದಿನನ ಎಂಡ್ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ನನ್ನ ದಿನದ ಒಂದು ಸಣ್ಣ ಕ್ಲಿಮ್ಸ್. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.